ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರ್ಕಾತುಹು. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ. ಈ ದಿವಸ ನಾವು ರಂಜಾನಿನ ವಿಶೇಷತೆ ಏನು, ರಂಜಾನ್ ಯಾಕೆ ಆಚರಣೆ ಮಾಡ್ತೇವೆ, ರಂಜಾನಿನ ಮಹತ್ವ ಏನು, ಒಂದು ಫ್ಯೂ ವರ್ಡ್ಸ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ರಂಜಾನ್ ಹಬ್ಬಕ್ಕೆ ಮೊದಲು ಶಾಬಾನ್ ಅಂತ ಏನು ಹಬ್ಬ ಬರುತ್ತೆ, ಆ ಹಬ್ಬದ ದಿವಸ ನಮ್ಮ ಪ್ರವಾದಿಯವರು ಪ್ರತಿಯೊಬ್ಬರನ್ನ ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡ್ತಾರೆ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಂದಿನ ತಿಂಗಳು ಬರೋ ತಿಂಗಳು ಶಾಬಾನ್ ಆದ್ಮೇಲೆ ಬರೋ ತಿಂಗಳು ರಂಜಾನ್ ಹಬ್ಬ 30 ದಿವಸ ಆಚರಣೆ ಆದ್ಮೇಲೆ ಲೈಲತುಲ್ ಖದರ್ ಅನ್ನು ನಾವು ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಈ 30 ದಿವಸ ಏನಿದೆ, ಈ ಕಠಿಣ ಪರಿಶ್ರಮ ಅಂತ ಹೇಳಿ ಇದರ ಜೊತೆ ಏನಿದೆ ಉದ್ದೇಶ ಏನಂತ ಹೇಳಿ, ಈ 30 ದಿವಸವನ್ನು 3 ಪಂಗಡಗಳಾಗಿ ವಿಂಗಡಿಸಲಾಗಿದೆ. 3 ಪಂಗಡ ಅಂದ್ರೆ 3 ಘಟಕಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೇ 10 ದಿವಸ. ಈ 10 ದಿವಸ ರಂಜಾನಲ್ಲಿ ಉಪವಾಸ ಮಾಡುವವರು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇದು ನಮ್ಮ ಪ್ರವಾದಿಯವರು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರೋದು. ಏನು ಅಂತ ಹೇಳಿದ್ರೆ, ದೇವರು ನಮ್ಮ ಮೇಲೆ ಕರುಣೆ ಇರಲಿ, ದೇವರ ದಯೆ ನಮ್ಮ ಮೇಲೆ ಇರಲಿ, ದೇವರು ನಮ್ಮನ್ನ ದಯಪಾಲಿಸಲಿ ಅನ್ನೋ ಒಂದು ಉದ್ದೇಶದಿಂದ 10 ದಿವಸ ನಾವು ಉಪವಾಸ ಮಾಡ್ತೀವಿ. ಎರಡನೇ ಘಟಕ ಇನ್ನೇನು 10 ದಿವಸ ಇರುತ್ತೆ. ಇದರ 10 ದಿವಸದ ಮೈನ್ ಮುಖ್ಯ ಉದ್ದೇಶ, ನಾವು ಏನು 11 ತಿಂಗಳು ಮಾಡಿರೋ ಪಾಪಗಳನ್ನ ತೊಳಿಬೇಕು ಅಂತ. ಈ ಎಕ್ಸಾಂಪಲ್, ನಾವು ಮನೆ ಶುದ್ಧ ಮಾಡ್ತೀವಿ. ಯಾವ ಥರ ಮಾಡ್ತೀವಿ, ಮನೆಯೆಲ್ಲ ನೀರಿಂದ ತೊಳೆದು ಶುದ್ಧ ಮಾಡ್ತೀವಿ. ಅದೇ ಥರ 10 ದಿವಸ ಉಪವಾಸ ಮಾಡಿದರೆ 10 ದಿವಸ ಆದ್ಮೇಲೆ 10 ದಿವಸ ಏನು ಎರಡನೇ ಘಟಕ ಇದೆ, ಈ 10 ದಿವಸದಲ್ಲಿ ನಮ್ಮ ಪಾಪ ತೊಳಿಲಿ ಅನ್ನೋ ಒಂದು ಉದ್ದೇಶದಿಂದ 10 ದಿವಸವನ್ನು ನಾವು ಉಪವಾಸ ಮಾಡ್ತೀವಿ. ಇನ್ನು ಮೂರನೇ ಘಟಕ, ಈ 10 ಡೇಸ್ 20 ಡೇಸ್ ಆಯ್ತು, ಇನ್ನು 10 ಡೇಸ್, ಈ 10 ದಿವಸದ್ದು ಏನು ಉಪವಾಸ ಇದೆ, ಇದರ ಮುಖ್ಯ ಉದ್ದೇಶ ದೇವರ ನರಕ ಸ್ವರ್ಗನ ಏನಿದೆ ನರಕದಿಂದ ನಮ್ಮನ್ನ ಕಾಪಾಡು ದೇವರು. 3 ಘಟಕಗಳನ್ನು ವಿಂಗಡಿಸಿದ್ರು. ಮೊದಲನೇ ಘಟಕ ಬಂದ್ಬಿಟ್ಟು ದೇವರು ನಮ್ಮ ಮೇಲೆ ಕರುಣೆ ಇದೆ. ಎರಡನೇದು ಬಂದ್ಬಿಟ್ಟು ನಾವು ಮಾಡಿರೋ ಪಾಪಗಳನ್ನ ಕ್ಷಮಿಸು ದೇವರೇ. ಇನ್ನು ಮೂರನೇ ಉದ್ದೇಶ, ನಾವು ನರಕದಿಂದ ವಿಮೋಚನೆ, ಅಂದ್ರೆ ನಾವು ಏನು 11 ತಿಂಗಳು ಮಾಡಿರೋ ಪಾಪಗಳನ್ನ ಕಡೆಯ 10 ದಿವಸದಲ್ಲಿ ನಾವು ಮಾಡುವ ಕಠಿಣ ಪರಿಶ್ರಮ, ಅಂದ್ರೆ ನಾವು ಮಾಡುವ 10 ಉಪವಾಸ ಏನಿದೆ ಅದರ ಪ್ರತಿಫಲವಾಗಿ ನರಕದಿಂದ ನಮ್ಮನ್ನು ವಿಮೋಚನೆ ಮಾಡುತ್ತೇವೆ. ಈ 30 ದಿವಸದಲ್ಲಿ ಏನು ನಾವು ಉಪವಾಸವನ್ನು ಆಚರಣೆ ಮಾಡ್ತೀವಿ, ಬರುವ 11 ತಿಂಗಳು ಇದೇ ತರಾನೇ ನಮ್ಮ ಜೀವನ ಅಳವಡಿಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಆ ದೇವರು ನಮ್ಮ ಪವಿತ್ರವಾದ ಪ್ರವಾದಿಯರ ಬಾಯಲ್ಲಿ ಹೇಳಿಸಿರೋದು ಏನಂತ, ನಾವು 30 ಡೇಸ್ 30 ದಿವಸ ಉಪವಾಸ ಕಠಿಣ ಪರಿಶ್ರಮದ ನಂತರ ನಾವು ಇನ್ನೇನು 11 ತಿಂಗಳು ಏನು ನಾವು ಲೈಫ್ ಲೀಡ್ ಮಾಡ್ತೀವಿ, ಅದರಲ್ಲಿ ಇದರದ್ದು ಮುಖ್ಯ ಉದ್ದೇಶ 11 ತಿಂಗಳು ಇದೇ ತರ ಪವಿತ್ರವಾಗಿ ಸುಳ್ಳನ್ನು ಹೇಳಬೇಡಿ, ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಯಾರು ಮಾಡಕ್ ಹೋಗ್ಬೇಡಿ, ಆದರೆ ಸಹಾಯ ಮಾಡಿ, ಇಲ್ಲ ಅಂತೇಳಿ ಸೈಲೆಂಟ್ ಆಗಿ. ಇದರ ಉದ್ದೇಶ ಈ 30 ದಿವಸದ ಉಪವಾಸದ ಸಲುವಾಗಿ ನಾವು 31ನೇ ದಿವಸ ಲೈಲತುಲ್ ಖದರ್ ಅಂತ ಹಬ್ಬ ಮಾಡಿ. ಈ ರಂಜಾನ್ ಹಬ್ಬದಲ್ಲಿ ಮುಖ್ಯವಾದ ಉದ್ದೇಶ ಆಲ್ ಆರ್ ಈಕ್ವಲ್, ಅಂದ್ರೆ ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರು ಈಕ್ವಲ್ ಆಗಿ ಹಬ್ಬ ಮಾಡ್ಬೇಕು. ಅದಕ್ಕೆ ಅಂತಾನೆ ಇಸ್ಲಾಮಲ್ಲಿ ನಾವು ಜಕಾತ್ ಅಂತ ಹೇಳ್ಬಿಟ್ಟು ತೆಗಿತೀವಿ. ಜಕಾತ್ ಅಂತ ಹೇಳಿದ್ರೆ, ನಾವು ಏನು ನಮ್ಮಲ್ಲಿ ಸಂಪತ್ತಿದೆ ಆ ಸಂಪತ್ತಲ್ಲಿ 2.5% ದಾನ ಮಾಡಬೇಕು ಅಂತ ಇದೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಲಕ್ಷಕ್ಕೆ 2,500,000, 1 ಕೋಟಿಗೆ 2.5 lakhs. ಅಂದ್ರೆ 1 ಕೋಟಿ ನಿಮ್ಮಲ್ಲಿ ಸಂಪತ್ತಿತ್ತು ಅಂತ ಹೇಳಿದ್ರೆ ಅದರದ್ದು 2.5 ಲಕ್ಷ ನೀವು ದಾನ ಮಾಡಲೇಬೇಕು. ಸ್ಟ್ರಿಕ್ಟ್ ಆರ್ಡರ್ ಟು ಗಾಡ್ ಪರ್ಟಿಕ್ಯುಲರ್ ಆಗಿ. ಇದರ ಮೈನ್ ಉದ್ದೇಶ, ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ದಂಗೆ ಹಬ್ಬ ಮಾಡ್ಬೇಕಾದ್ರೆ ಎಲ್ಲರೂ ಸಮಾನವಾಗಿ ಹಬ್ಬ ಮಾಡ್ಬೇಕನ್ನೋ ಒಂದೇ ಉದ್ದೇಶದಿಂದ ನಮ್ಮಲ್ಲಿರೋ ಸಂಪತ್ತಲ್ಲಿ 2.5% ನಾವು ಬಡವರಿಗೆ ಹಂಚಬೇಕಂತ ಹೇಳ್ಬಿಟ್ಟು ನಮ್ಮ ಪ್ರವಾದಿಯವರು ಹೇಳಿರ್ತಾರೆ. ಇದರ ಪ್ರಕಾರ ಪ್ರತಿಯೊಬ್ಬರನ್ನು ಈ ಹಬ್ಬದಲ್ಲಿ ತಾಚು ತಪ್ಪದೆ ಇದನ್ನ
2.5% ತೆಗೆದುಕೊಡ್ತಾರೆ. ನಿಮ್ಮಲ್ಲಿ ಚಿನ್ನ ಇರ್ಬೋದು, ಇಲ್ಲ ಕ್ಯಾಶ್ ಇರ್ಬೋದು, ಇಲ್ಲ ಒಂದು ಪ್ರಾಪರ್ಟಿ ಇರ್ಬೋದು, ಏನೇ ಇರಲಿ ನಿಮ್ಮ ಸಂಪತ್ತು ಒಂದು ಕ್ಯಾಲ್ಕುಲೇಷನ್ ಮಾಡಿ, ಆ ಕ್ಯಾಲ್ಕುಲೇಷನ್ ಪ್ರಕಾರ 2.5% ನಾನು ದಾನ ಮಾಡಲೇಬೇಕು. ಈ ಉಪವಾಸ 30 ಡೇಸ್ ಕಠಿಣ ಶ್ರಮದಿಂದ ನಾವು ಉಪವಾಸ ಆದ್ಮೇಲೆ ನಮ್ಮ ಬರುವ 11 ತಿಂಗಳಲ್ಲಿ ಇದೇ ತರ ರೂಢಿ ಮಾಡ್ಬೇಕಂತ. ಎಕ್ಸಾಂಪಲ್, ನಮ್ಮಲ್ಲಿ ಮೊದಲು ಮೊಬೈಲ್ ಇರಲಿಲ್ಲ, ಇವಾಗ ಮೊಬೈಲ್ ಬಂದಿದೆ. ಮೊಬೈಲ್ ಬಂದಾದ್ಮೇಲೆ ನಾವು ಇದಕ್ಕೆ ಅಡಿಕ್ಟ್ ಆಗಿದ್ವಿ. ಅದೇ ತರ ನಾವು 30 ದಿವಸ 5 ಹೊತ್ತು ನಮಾಜಿನ ಜೊತೆಗೆ, ಉಪವಾಸದ ಜೊತೆಗೆ, ತರಾವಿ ಜೊತೆಗೆ ನಾವೇನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಒಂದು ತಿಂಗಳಾದ್ಮೇಲೆ ಅದೇ ರೂಢಿಯನ್ನ ಅಳವಡಿಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಫಾಸ್ಟಿಂಗ್ ಅನ್ನೋದು ದೇವರ ಕರುಣೆಯಿಂದ ನಾವು ಫಾಸ್ಟಿಂಗ್ ಇಡ್ಬೇಕಂತ ಹೇಳ್ಬಿಟ್ಟು ಫರಜ್ ಅಂತ ಹೇಳಿ, ಫರಜ್ ಅಂತ ಹೇಳಿದ್ರೆ ಕಂಪಲ್ಸರಿ ಮಾಡಬೇಕು ಅಂತ. ರಂಜಾನ್ ಪವಿತ್ರ ಏನಕ್ಕೆ ಅಂತ, ಇದರಲ್ಲಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ದೇವರನ್ನ 5 ಹೊತ್ತಿನ ಜೊತೆಗೆ 24/7 ಒಂದು ತಿಂಗಳು ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಇರ್ಬೋದು, ಪ್ರತಿಯೊಬ್ಬರು ಇದರಲ್ಲಿ ಆಚರಣೆಗೆ ಯಾವುದೇ ರೀತಿ ತೊಡಕಿಲ್ದಂಗೆ ಮಾಡುವ ಉದ್ದೇಶವಾಗಲಿ ಅನ್ನೋ ಕಾನ್ಸೆಪ್ಟ್. ಉಪವಾಸ ಎಲ್ಲರೂ ಗೊತ್ತಿಲ್ದಂಗೆ ಇವತ್ತಿನ ಸೈಂಟಿಫಿಕ್ಲಿ ಪ್ರೂವ್ ಆಗಿ ಉಪವಾಸ ಇರೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಅದ್ರ ಜೊತೆಗೆ ಇವಾಗೆಲ್ಲ ಹೇಳ್ತಾರೆ ಎಲ್ಲೋದ್ರೂ ಫಾಸ್ಟಿಂಗ್ ಫಾಸ್ಟಿಂಗ್ ಫಾಸ್ಟಿಂಗ್. ನಮ್ಮ ದೊಡ್ಡವರು ಇವಾಗಲೇ ಪ್ರವಾದಿಯವರು ಸುಮಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆನೆ ಆಯ್ತಾ, ಈ ಉಪವಾಸವನ್ನು ಯಾವ ತರ ಆಚರಣೆ ಮಾಡಬೇಕು, ಹೆಂಗ್ ಆಚರಣೆ ಮಾಡಬೇಕು. ಸೊ ಬೆಳಗಿನ ಜಾವ 5:30 ಒಳಗಡೆ ತಿಂಡಿ ಮಾಡಬೇಕಾಗುತ್ತೆ. ಆದ್ಮೇಲೆ 6:30 ಆದ್ಮೇಲೆ ಊಟ ಮಾಡುವ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 13 to 14 ಅವರ್ಸ್ ನಾವು ಫಾಸ್ಟಿಂಗ್ ಇತ್ತು ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಬರ್ನ್ ಆಗುತ್ತೆ. ಇದಕ್ಕಿಂತ ಒಳ್ಳೆ ಏನಿದೆ? ಅದಕ್ಕೆ ಅಂತಾನೆ ಈ ಪವಿತ್ರ ರಂಜಾನಲ್ಲಿ ಯಾರು ಪರಿಶ್ರಮದಿಂದ ಫಾಸ್ಟಿಂಗ್ ಉಪವಾಸ ಇದ್ರು ಅವರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಅದ್ರ ಜೊತೆ ಪ್ರಪಂಚದಲ್ಲಿ ಇವತ್ತಿರೋ ಸಿಚುವೇಶನ್ ಎಲ್ಲಾ ಜನಾಂಗದವರೆಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವಾಗ ನಾನು ಪ್ರೇಯರ್ ಮಾಡಿದ್ರೆ ಪಕ್ಕದಲ್ಲಿ ಹೇಳ್ತೀನಿ ನಾನು, ದೇವರೇ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಆಯ್ತು. ಇದರಲ್ಲಿ ಯಾವುದೇ ರೀತಿ ಜಾತಿ ಭೇದ ಯಾವುದೂ ಇರೋದಿಲ್ಲ ಪರ್ಟಿಕ್ಯುಲರ್ ಆಗಿ. ಬಟ್ ಎಲ್ಲಾ ಜನರು ನಮ್ಮ ಜೀವನದಲ್ಲಿ ಇರೋ ಎಲ್ಲರೂ ಚೆನ್ನಾಗಿರ್ಬೇಕು. ಇವತ್ತನ್ನ ಸಿಚುವೇಶನ್ ಇವತ್ತೇನು ವಾರು ಅದು ಇದೇನಿದೆ ಆಯ್ತಾ, ಶಾಂತಿ ಕಾಪಾಡಲಿ, ನೆಮ್ಮದಿ ಇರಲಿ. ಇರಾನ್, ಇಸ್ರಾಯೇಲ್, ಅಮೇರಿಕಾ ಅದೆಲ್ಲ ನಮ್ಮ ದೇಶಗಳು, ಅವರು ನಮ್ಮ ತರ ಜನಗಳೇ. ಅವ್ರಿಗೂ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಶಾಂತಿ ನೆಲೆಸಲಿ, ವಿಶ್ವದಾದ್ಯಂತ ಶಾಂತಿ ನೆಲೆಸಲಿ. ದೇವರು ಎಲ್ಲರಿಗೂ ಆರೋಗ್ಯ ಜೊತೆಗೆ ಒಳ್ಳೆ ನಡೆ ನುಡಿ ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮೊದಲೊಮ್ಮೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ಸಮಸ್ತ ನಾಡಿನ ಜನರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.